ನಮಸ್ಕಾರ ವೀಕ್ಷಕರೇ, 85 ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್. ಹೆಸ್ಕಾಂ ಅಧಿಕಾರಿಯೊಬ್ಬರ 1 ವರ್ಷದ ಹಳೆಯ ವಿಡಿಯೋ ಈಗ ವೈರಲ್. ರೈತನ ಕಡೆ ಲಂಚ ಪಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ರೈತನ ಈ ವಿಡಿಯೋ ಹರಿಬಿಡಲು ಕಾರಣವಾದರೇನು ಗೊತ್ತಾ? 45,000 ಲಂಚ ಪಡೆದು ಕೆಲಸ ಮಾಡಿಲ್ಲ ಎಂದು ಆರೋಪ ಇದಾಗಿದೆ. ರಾಯಬಾಗ್ ಹೆಸ್ಕಾಂ ಅಧಿಕಾರಿಯು ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಂಪ್ಸೆಟ್ ಮಂಜೂರಾತಿ ಹೆಸರಲ್ಲಿ ಹಣ ಪಡೆದಿರುವ ಆರೋಪ ಇದಾಗಿದೆ. 1 ವರ್ಷ ಕಳೆದರೂ ಮಂಜೂರಾತಿ ಪತ್ರ ಸಿಕ್ಕಿಲ್ಲ, ನಾಳೆ ನಾಡಿದ್ದು ಎಂದು ಸತಾಯಿಸಿದ ಆರೋಪ ಇದಾಗಿದೆ. ಹಲವು ರೈತರಿಂದ ಹಣ ಪಡೆದು ಆರೋಪ ತನಿಖೆಗೆ ಆಗ್ರಹ. ಆರೋಪಗಳಿಗೆ ಹೆಸ್ಕಾಂ ಅಧಿಕಾರಿಯು ಸ್ಪಷ್ಟನೆ ಏನು ಎಂಬುದು ಕಾದು ನೋಡಬೇಕಾಗಿದೆ. ಈಗ ಅನ್ನದಾತನ ಕಣ್ಣೀರೊಡನೆ ಆಟವಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳು ಕಥೆಗಳು ದಿನಕ್ಕೊಂದರಂತೆ ಹೊರಬರುತ್ತವೆ. ರೈತರ ಕೃಷಿ ಪಂಪ್ಸೆಟ್ಗೆ ಅಧಿಕೃತ ಮಂಜೂರಾತಿ ಮಾಡಿಕೊಡುವುದಾಗಿ ನಂಬಿಸಿ ಬರೋಬ್ಬರಿ 45,000 ರೂಪಾಯಿ ಪಡೆದು ವಂಚಿಸಿರುವ ಗಂಭೀರ ಆರೋಪ ರಾಯಬಾಗ್ ಹೆಸ್ಕಾಂ ಸೆಕ್ಷನ್ ಆಫೀಸರ್ ವಿರುದ್ಧ ಕೇಳಿಬಂದಿದೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ರೈತ ರೇವಪ್ಪ ಹುಕ್ಕೇರಿ ಅವರ ತಮ್ಮ ಜಮೀನಿನ ಪಂಪ್ಸೆಟ್ಗಾಗಿ ಅಧಿಕೃತ ಮಂಜೂರಾತಿ ಕೋರಿದರು. ಈ ಕೆಲಸ ಮಾಡಿಕೊಡುವುದಾಗಿ ಹೇಳಿದ್ದ ಮಂಟೂರು ಕಾರ್ಯಾಲಯ ಸೆಕ್ಷನ್ ಆಫೀಸರ್ ಮೋಹನ್ ಗುದ್ದಯ್ಯನವರು ಕಳೆದ ವರ್ಷ ಅಂದರೆ 2025 ಮೇ 19ರಂದೇ 45,000 ನಗದ ಹಣ ಪಡೆದಿದ್ದರು. ಆದರೆ ಹಣ ಪಡೆದು 1 ವರ್ಷಕ್ಕೂ ಅಧಿಕ ಕಾಲ ಕಳೆದರೂ ಈತನಿಗೆ ಇದುವರೆಗೆ ಯಾವುದೇ ಮಂಜೂರಾತಿ ಪತ್ರ ಸಿಕ್ಕಿಲ್ಲ. ಮಂಜೂರಾತಿ ಪತ್ರಕ್ಕಾಗಿ ರೈತ ರೇವಪ್ಪ ಕಚೇರಿಗೆ ಅಲಿದಾಡಿದೆಲ್ಲ ಬಂಡವಾಳ. ಕಚೇರಿಗೆ ಹೋದಾಗೆಲ್ಲ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮೇಲಾಧಿಕಾರಿಗಳಿಲ್ಲ ಎಂದು ಸಬೂಬು ಹೇಳಿ ಕಳಿಸುತ್ತಿದ್ದಾರೆ. ಕೃಷಿ ಕೆಲಸಗಳನ್ನು ಬಿಟ್ಟು ಕಚೇರಿ ಮೆಟ್ಟಿಲಿರುತ್ತಿರುವ ರೈತನಿಗೆ ಅಧಿಕಾರಿಗಳ ಈ ವರ್ತನೆ ತೀವ್ರ ನೋಂದಾಯಿಸಿದೆ. ಕೆಲವು ರೇವಪ್ಪ ಮಾತ್ರವಲ್ಲ, ಸುತ್ತಮುತ್ತಲಿನ ಹಲವು ರೈತರಿಂದಲೂ ಇದೇ ಅಧಿಕಾರ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ರೈತರ ರಕ್ತ ಬೆವರು ಹಣವನ್ನು ಲಪ್ಟಾಯಿಸುತ್ತಿರುವ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಿರಿಯ ಅಧಿಕಾರಿಗಳು ಕೂಡಲೇ ಸಮಗ್ರ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ರೈತ ಪರ ಸಂಘಟನೆಗಳು ಒತ್ತಾಯಿಸಿವೆ. ಹಣ ಪಡೆದಿರುವುದು ನಿಜವೇ? ಮಂಜೂರಾತಿ ವಿಳಂಬ ಹಿಂದಿನ ಮರ್ಮವೇನು? ಹೆಸ್ಕಾಂ ಇಲಾಖೆಯ ಈ ಬಗ್ಗೆ ಯಾವ ಸ್ಪಷ್ಟನೆ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿ.